What is it? Oh my goodness! ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಮ್ಮ ಮನೆಯಿಂದ. ಇದು ಅಮ್ಮ ಮನೆಗೆ ನಾನು ಬಂದಿದ್ದು ಚುಕ್ಕಿ. ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಮನೇಲಿದ್ದಂತಹ ಪೆಟ್. ಅದು ಮರಿ ಹಾಕಿತ್ತು, ಅದಕ್ಕೆ ಅಮ್ಮ ಬರ್ಲಿಕ್ಕಂತ ಹೇಳಿದರು. ಇದು ಪೊಮೋರಿಯನ್ ಬ್ರೀಡ್ ಆಗಿತ್ತು. ಸೊ 4 ಮರಿ ಹಾಕಿತ್ತು. ಅದರಲ್ಲಿ ಒಂದು ಹುಟ್ಟಿದಾಗಲೇ ಸತ್ತೋಗಿತ್ತು. ಆ್ಯಂಡ್ ಇನ್ನೊಂದಕ್ಕೇನೋ ಕಾಯಿಲೆ ಇದ್ದಿದ್ದರಿಂದ ಅದ್ರ ತಾಯಿನೇ ಸಾಯಿಸ್ತು ಅಂತ ಹೇಳ್ತಾರೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮತ್ತು ಅಮ್ಮ ತುಂಬ ದಿವಸದಿಂದ ಕರಿತಾಯಿದ್ರು, ಬಾ ಇಲ್ಲಿ ನೋಡ್ಕೊಂಡು ಹೋಗು ಅಂತ. ಯಾಕಂದರೆ ಚುಕ್ಕಿಗೆ ನಾನಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಬರ್ತಾ ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ನಾನು ಮನೆಗೆ ಬಂದಿದ್ದ ತಕ್ಷಣ ಯಾವಾಗಲೂ ನನ್ನಮ್ಮ ನನಗೆ ಹೇಗೆ ಕಾಯ್ತಿದ್ರು ಅದೇ ಥರ ನನ್ನ ಮಾಯಿ ಅಂದರೆ ನನ್ನ ಅತ್ತೆ ನನಗೆ ಕಾಯ್ತಾ ಇರ್ತಾರೆ. 7 ಗಂಟೆ ಒಳಗಡೆ ಬಂದುಬಿಡ್ತೀನಿ ಅಂತ ಅವ್ರಿಗೆ ಗೊತ್ತು. 6:50 6:50 6:45 ಇಷ್ಟರಲ್ಲೆಲ್ಲ ಯೂಶ್ವಲಿ ನಾನು ಬಂದುಬಿಡ್ತೀನಿ ಮನೆಗೆ. ಸೊ ಹಾಗಾಗಿ ನನಗೋಸ್ಕರ ಕಾಯ್ತಾ ಇದ್ರು. ತುಂಬ ಖುಷಿ ಆಗುತ್ತೆ. ಹೆತ್ತವ್ರು ಅಷ್ಟೇ ಅಲ್ಲ, ಮುಂದೆ ನನ್ನ ನೋಡ್ಕೊಳ್ಳೋರು ಕೂಡ ಹೆತ್ತವ್ರು ಪ್ರೀತಿ ಕೊಡ್ತಾರೆ ಅಂತ ಅಂದರೆ ಎಷ್ಟು ಖುಷಿ ಅಲ್ಲ. ನಾವಿಬ್ಬರು ಯಾವಾಗಲೂ ಅಷ್ಟೇ ಇಷ್ಟೇ ಫ್ರೆಂಡ್ಲಿ ಆಗಿ ಯಾವಾಗಲೂ ಜೋಕ್ ಮಾಡ್ಕೊಂಡು ಆಟ ಆಡ್ಕೊಂಡಿರ್ತೀವಿ. ಇತ್ತೀಚೆಗೆ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಜಾಸ್ತಿ ಮಾಡಿದ್ದೀನಿ ಮದುವೆ ಆದಮೇಲೆ. ಬಿಕಾಸ್ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ವೆಯ್ಟ್ ಗೇನ್ ಪ್ರಾಬ್ಲಮ್ಮಿಂದ ಸುಮಾರು ಜನ ಕೇಳ್ತಾ ಇದ್ದೀರಾ, ನೀವೇನು ಮಾಡ್ತಿದ್ದೀರಾ ಸಿಸ್ ವೆಯ್ಟ್ ಗೇನ್ಗೆ ಅಂತ. ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ರೀತಿ ವೆಯ್ಟ್ ಗೇನ್ ಆಗಬೇಕು ಅಂತ ಏನೋ ಮಾಡ್ತಾ ಇಲ್ಲ. ಆಟೋಮೆಟಿಕ್ಕಾಗಿ ನಾನು ಆಗಲೇ ಹೇಳ್ಕೊಂಡಿರೋ ಹಾಗೆ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಆಟೋಮ್ಯಾಟಿಕ್ಕಾಗಿ ವೆಯ್ಟ್ ಗೇನ್ ಆಗಿದ್ದೀನಿ. ನಾನು ಫುಡ್ ಕೂಡ ತೀರಾ ಕಮ್ಮಿ ಕನ್ಸ್ಯೂಮ್ ಮಾಡ್ತಿದ್ದೀನಿ, ಅತಿಯಾಗೂ ಕನ್ಸ್ಯೂಮ್ ಮಾಡ್ತಾಯಿಲ್ಲ. ಅಂದರೆ ಇಷ್ಟೊಂದು ವೆಯ್ಟ್ ಗೇನ್ ಆಗೋಷ್ಟು ನನ್ನ ಏಜ್ಗೆ, ನನ್ನ ಹೆಚ್ಚಲ್ಲ ಹೈಟಿಗೆ ನನ್ನ ವೆಯ್ಟ್ 15 kgs ಎಕ್ಸ್ಟ್ರಾ ಇದೆ. ಆಲ್ಮೋಸ್ಟ್ 3 ರೌಂಡ್ ನಾನಿವಾಗ ಕಮ್ಮಿ ಮಾಡಬೇಕು. ಸೊ ಹಾಗಾಗಿ ನಾನು ರೀಸೆಂಟಾಗಿ ಜಿಮ್ಗೆ ಕೂಡ ಜಾಯ್ನ್ ಆಗಿದ್ದೀನಿ. ನ್ಯೂ ಇಯರ್ ಹೊಸ ರೆಸಲ್ಯೂಷನ್ ಅಂತ ಅಂದರೆ ಸುಳ್ಳಾಗಲ್ಲ. ಸೊ ಸ್ವಲ್ಪ ಡಯಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ತೀರಾ ಅತಿಯಾಗಿ ಡಯಟ್ ಮಾಡೋ ಹಾಗಿಲ್ಲ. ನಾರ್ಮಲ್ ಫುಡ್ ನಾವೇನು ತಿಂತಿರ್ತೀವಿ ಸೇಮ್ ಕನ್ಸ್ಯೂಮ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಾರ್ಬ್ಸ್, ಫೈಬರ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ವರ್ಕೌಟ್ ಮಾಡೋವಂಥವ್ರಿಗೆ. ಅದ್ರ ಜೊತೆಗೆ ಪ್ರೋಟೀನ್ ಕೂಡ. ಸೊ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಾಫಿನ ಕುಡಿದು ವರ್ಕೌಟ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿ ಬ್ಲ್ಯಾಕ್ ಕಾಫಿನ ಕುಡಿದು ಸ್ವಲ್ಪ ಬೌಲ್ ಆಫ್ ಸಲಾಡ್ನ ತಿಂತಾ ಇದ್ದೀವಿ ಇಬ್ಬರಿಂದ. ಟೇಕ್ ಯುವರ್ ಪ್ರೀ ವರ್ಕೌಟ್. ವಾಟ್ ಇಸ್ ಇಟ್? ಓ ಮೈ ಗುಡ್ನೆಸ್! ಸರ್ಪ್ರೈಸಾ? ಏನು ಸರ್ಪ್ರೈಸು ಈ ಪಾರ್ಟಿ? ಏನಿಲ್ಲ, ಯಾವ ಸರ್ಪ್ರೈಸ್ ಇಲ್ಲ, ನಾನೇ ಆರ್ಡರ್ ಮಾಡಿದ್ದು. ಅವನಿದ್ರಿಂದ ತಂದ್ಕೊಟ್ಟವ್ರಿ. ನನ್ನ ವೆಕ್ಕೀಸ್ ಬಂದಿದೆ. ನಿಮ್ದೇ ಕಾಸು. ಕಾಸು ಲೆಕ್ಕಕ್ಕೆಲ್ಲ 2 ತಾನೇ ಮಾಡೋಕ್ಕೆ ಹೇಳಿದ್ದು. ಇನ್ನೊಂದ ಇದಾಯ್ತು. ಕುಡಿ ಬೇಗ, ವರ್ಕೌಟ್ಗೆ ಹೋಗ್ಬೇಕು, ಟೈಮ್ ಆಯ್ತದೆ. ಏನೇ ಕೊಟ್ರು ಈ ಥರ ಸಣ್ಣ ಪುಟ್ಟ ವಿಷಯದಲ್ಲಿ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಖುಷಿ ಆಗುತ್ತೆ, ನಿಜ ಅಲ್ವಾ? ಸೊ ನನಗೂ ಹಾಗೇನೆ ಬುಕ್ ಮಾಡಿದ್ದು ನಾನೇ ಆದ್ರೂ ಅದು ಬಂದಾಗ ನನಗೆ ಅವ್ರು ಹೇಳಿರಲಿಲ್ಲಲ್ಲ, ಇದೇ ದಿನ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ತಂದು ಕೊಟ್ಟಾಗ ಸ್ವಲ್ಪ ಖುಷಿ ಆಯಿತು. ಆ್ಯಂಡ್ ಅದಾದಮೇಲೆ ನಾವು ವರ್ಕೌಟ್ಗೆ ಅಂತ ಜಿಮ್ಗೆ ಬಂದ್ವಿ. ಈ ಜಿಮ್ ನಮ್ಮ ಮನೆಗೆ ತುಂಬ ಹತ್ರದಲ್ಲಿದೆ. ಆ್ಯಂಡ್ ಆಲ್ಸೋ ನಮಗೆ ತುಂಬ ಕ್ಲೋಸ್ ರಿಲೇಟಿವ್ ಅವ್ರದ್ದು, ನಿತಿನ್ ಅವ್ರ ಕಸಿನ್ದೇ ಆಗಿತ್ತು. ಸೊ ಹಾಗಾಗಿ ನಮಗೆ ಸ್ವಲ್ಪ ಡಿಸ್ಕೌಂಟಲ್ಲೂ ಸಿಕ್ತು. ಆ್ಯಂಡ್ ಆಲ್ಸೋ ನಾವು ತೊಗೊಂಡಿರೋದು 1 year ಪ್ಯಾಕೇಜ್ ತೊಗೊಂಡಿದ್ದೀವಿ. ಮಸಲ್ ಮ್ಯಾಡ್ನೆಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕೌಟ್ ಹೇಳ್ಕೊಡ್ತಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಹೊಸದಾಗೆ ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ಅವರು ತುಂಬ ಚೆನ್ನಾಗಿ ನಮ್ಮನ್ನ ಅರ್ಥ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ನಮ್ಮ ಬಾಡಿ ಹೇಗಿದೆ, ಹೆಂಗೆ ಕೋಆಪ್ರೇಟ್ ಮಾಡುತ್ತೆ ಅನ್ನೋದೆಲ್ಲದನ್ನು ಅಬ್ಸರ್ವ್ ಮಾಡಿ ನಂತರ ನಮಗೆ ಯಾವ ಥರ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ರಾಪರ್ ಗೈಡ್ಲೈನ್ಸ್ನ ಕೊಡ್ತಾರೆ. ಹೇಗೆ ಬೇಕು ಹಾಗೆಲ್ಲ ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ, ಸ್ಟ್ರಿಕ್ಟಾಗಿ ಕ್ಲೀನಾಗಿ ಹೇಳ್ಕೊಂಡು ಕೊಡ್ತಾರೆ. ಸೊ ದಟ್ ನನ್ನ ಟ್ರಾನ್ಸ್ಫಾರ್ಮೇಷನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರ್ಯಾರೆಲ್ಲ ನ್ಯೂ ಇಯರ್ ರೆಸಲ್ಯೂಷನ್ ಆಗಿ ಜಿಮ್ಗೆ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿ. ಇದಕ್ಕೆ ಮುಂಚೆ ಕೂಡ ನಾವು ವರ್ಕೌಟ್ನ ಮಾಡಿದ್ವಿ, ಬಟ್ ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟಿದ್ವಿ. ಆ್ಯಂಡ್ ಮತ್ತೆ ಬಂದಿದ್ದೀವಿ. ಸುಮಾರು ವರ್ಕೌಟ್ಸ್ ಆದಮೇಲೆ ಫಾರ್ ದ ಫಸ್ಟ್ ಡೇ ಜಾಸ್ತಿ ಏನು ಬೇಕಾಗಿರಲಿಲ್ಲ. ಅದಾದಮೇಲೆ ನಾವು ಸೀದಾ ಮನೆಗೆ ಬಂದ್ವಿ.
ಮನೆಗೆ ಬಂದಿದ್ದ ತಕ್ಷಣ ಆ ದಿನವೇ ನಾವು ಸ್ವಲ್ಪ ಡಯಟ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ರಾಗಿ ದೋಸೆ ಮಾಡಿದ್ವಿ, ನೀರು ದೋಸೆ ಥರ ಸ್ವಲ್ಪ ತೆಳ್ಳಗೆ, ಸೊ ದ್ಯಾಟ್ ಬೇಗ ಡೈಜೆಸ್ಟ್ ಆಗುತ್ತೆ ಅಂತ. ಮತ್ತು ಅದ್ರ ಜೊತೆ ಕ್ಯಾರೆಟ್ ಮತ್ತು ಕುಕುಂಬರ್ ಆ್ಯಂಡ್ ಆಲ್ಸೋ ಸ್ವಲ್ಪ ಗ್ರೇವಿನ ಮಾಡ್ಕೊಂಡಿದ್ದೆ. ಮಾರ್ನಿಂಗ್ ನಿತಿನ್ ಅವ್ರಿಗೆ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ನಾವು ಈವ್ನಿಂಗ್ ಜಿಮ್ಗೆ ಹೋಗ್ತಾ ಇದ್ವಿ, ಅವ್ರಿಗೆ ಈವ್ನಿಂಗ್ ಶಿಫ್ಟ್ ಇರುವಾಗ ನಾವು ಮಾರ್ನಿಂಗ್ ಹೋಗ್ತೀವಿ. ಹಾಗೆ ಬೆಳಗಿನ ಟಿಫನ್ಗೆ ನಾನು ಮೆಂತ್ಯ ಸೊಪ್ಪಿನ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿರೋ ಫೈಬರ್ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಾಡಿಗೆ ಅಂತ ಹೇಳಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇನ್ಮೇಲೆ ನಾನು ಆದಷ್ಟು ಮನೆಯಲ್ಲೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಅಂಗಡಿಯಿಂದ ತಂದು ಮಾಡಿ ಇಷ್ಟೊಂದು ಫಿಟ್ನೆಸ್ನ ಮೇಂಟೈನ್ ಮಾಡಿ ಸಣ್ಣ ಪುಟ್ಟ ವಿಷಯದಲ್ಲಿ ಎಡ್ವಿ ಹೆಲ್ತ್ನ ಹಾಳು ಮಾಡ್ಕೊಳ್ಬಾರ್ದಲ್ವ. ಹಾಗಾಗಿ ಟೈಮ್ ಇಲ್ಲದೆ ಇರುವಾಗ ನಾನು ಹೊರಗಡೆಯಿಂದನೇ ತಂದು ಹಾಕ್ತೀನಿ, ಇದ್ದಂಥ ಸಮಯದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟಲ್ಲದೆ ನೈಟ್ ನನಗೆ ಸೊಪ್ಪನ್ನ ಸೋಸಿಟ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಸೊ ಹಾಗಾಗಿ ಬೆಳಗ್ಗೆ ಇದನ್ನ ಕ್ಲೀನಾಗೆ ಮಾಡ್ಕೊತಾ ಇದ್ದೀನಿ. ಬೇರಲ್ಲಿ ತುಂಬ ಮಣ್ಣಿದ್ದಿದ್ದರಿಂದ ನನಗದು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತಾಯಿತ್ತು. ಹಾಗಾಗಿ ನಾನು ಶಾರ್ಟ್ ಕಟ್ಟಾಗಿ ಬೇರನ್ನ ಫಸ್ಟ್ ಕಟ್ ಮಾಡ್ಕೊಬಿಟ್ಟು ಅದಾದಮೇಲೆ ಕ್ಲೀನಾಗಿ ಚೆನ್ನಾಗಿ ನೀರಲ್ಲಿ ಇಸ್ಕಿ ತೊಳೆದಿದ್ದಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೂ ಕೂಡ ಬೇಗ ಮಣ್ಣಿನ ಅಂಶ ಎಲ್ಲ ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು 3-4 ಸತಿ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ನಾನಿವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸ್ ಮಾಡ್ತಾಯಿದ್ದೀನಿ, ಬಿಕಾಸ್ ನಾವು ರೈಸ್ನ ಅಷ್ಟು ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಬಟ್ ಸ್ಟಿಲ್ ನಮಗೆ ಅದರಿಂದ ಕಾಪ್ಸ್ ಬೇಕಾಗಿರೋದ್ರಿಂದ ನಾವು ರೈಸ್ನ ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಾನು ತೊಗೊಂಡಿರೋದು ಒಂದು ಕಟ್ಟಲ್ಲಿ ನಾನು ಬರೀ ಆಲ್ಮೋಸ್ಟ್ 30ರಷ್ಟು ಅಷ್ಟೇ ನಾನು ಹಾಕ್ಕೊತಾ ಇದ್ದೀನಿ. ಅಂದರೆ 30% ಮಾತ್ರ ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣದಾಗಿ ನಾನು ಹಚ್ಚಿಟ್ಕೊಂಡು ಅದಕ್ಕೆ ಜಾಸ್ತಿ ಯಾವುದೇ ರೀತಿ ಐಟಮ್ಸ್ನ ಆ್ಯಡ್ ಮಾಡ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ಲೈಟ್ ವೆಯ್ಟೆಡ್ ಆಗಿ ನಾನು ಮಾಡ್ತಾ ಇರೋವಂಥದ್ದು. ಈವನ್ ನಾನು ಇದಕ್ಕೆ ಟೊಮೆಟೊ ಕೂಡ ಯೂಸ್ ಮಾಡಿಲ್ಲ. ಎಂತಕ್ಕೆ ಅಂತ ಅಂದರೆ ಟೊಮೆಟೊ ಖಾಲಿ ಆಗಿತ್ತು, ಹಾಗಾಗಿ ಬೆಳಗ್ಗೆ ಹೋಗಿ ತರಲಿಕ್ಕೂ ಸಹ ನನಗೆ ಟೈಮ್ ಇರಲಿಲ್ಲ. ಹಿಂದಿನ ದಿನ ತರಕಾರಿ ತರುವಾಗ ಟೊಮೆಟೊ ಖಾಲಿಯಾಗಿದೆ ಅನ್ನೋ ವಿಷಯನ ನಾನು ನಿಜವಾಗ್ಲೂ ಮರ್ತೋಗಿದ್ದೆ. ಬೆಳಗ್ಗೆ ನೆನಪಾಯಿತು, ಬಟ್ ಸ್ಟಿಲ್ ನಾನು ಅಂದ್ಕೊಂಡೆ ಮನೇಲಿ ನಿಂಬೆಹಣ್ಣು ಹಾಗೆ ಮೊಸರಿದ್ರೆ ಆರಾಮಾಗಿ ಮಾಡ್ಬೋದು ಅಂತ ಹೇಳಿ 1 ಕಪ್ ಅಷ್ಟು ಮೊಸರನ್ನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಅದ್ರ ಜೊತೆ ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಬಾತ್ ಗ್ರೀನ್ ಕಲರ್ ಬರಬೇಕಾಗಿರೋದ್ರಿಂದ ನನಗೆ ಖಾರದ ಪುಡಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಸಾಕು, ಅದರಲ್ಲೇ ಖಾರ ಇರುತ್ತೆ, ಅದು ಬ್ಯಾಲೆನ್ಸ್ ಆಗುತ್ತೆ. ಸ್ಪೈಸಸ್ನು ಕೂಡ ನಾನು ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಮತ್ತು ಬೇಕಾಗಿರೋವಂಥದ್ದು ಮಾತ್ರ ಹಾಕೋತಾ ಇದ್ದೀನಿ. ಇಲ್ಲಿ ಪಲಾವ್ ಎಲೆ, ಮೆಣಸು, ಚಕ್ಕೆ, ಸಾಸಿವೆ, ಜೀರಿಗೆ, ಓಂಕಾಳು ಹಾಗೆ ಸ್ವಲ್ಪ ಕಲ್ಲುವನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆನ ತುಂಬ ಲಿಮಿಟಲ್ಲಿ ಹಾಕಬೇಕು. ಹಾಗಾಗಿ ಅದ್ರ ಜೊತೆಗೆ ನಾನಿಲ್ಲಿ ಈರುಳ್ಳಿನ ಕೂಡ ಹಾಕಿದ್ದೀನಿ. 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಬಾಡಿಸ್ಕೊಂಡಿದ್ದ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಬೇಕು. ಅದಾದಮೇಲೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಕಿರೋದು ಬರೀ 2 ಟೇಬಲ್ ಸ್ಪೂನ್ ಆಗಿರೋದು. ಹಾಗೆ ನಾನಿಲ್ಲಿ ಮಾಡ್ತಿರೋ ರೈಸ್ ಬರೀ ಇಬ್ರಿಗೆ ಮಾತ್ರ ಆಗುವಂಥದ್ದು. ಇಷ್ಟನ್ನ ಹಾಕಿ ಉರಿತಾ ಇದ್ದೀನಿ. ಎಣ್ಣೆಯಲ್ಲಿನೇ ನಾವು ಇದನ್ನು ಉರಿಯೋದ್ರಿಂದ ಅದರಲ್ಲಿ ಸ್ವಲ್ಪ ಕಹಿ ಅಂಶ ಏನಿರುತ್ತೆ ಸೊಪ್ಪಲ್ಲಿ ಅದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡೆ. 1 ಕಪ್ಪಲ್ಲಿ ನಾನು ಮೊಸರು ಎತ್ತಿಟ್ಕೊಂಡಿದ್ದೆ, ಅದರಲ್ಲಿ 3/4 ಭಾಗದಷ್ಟು ಮೊಸರನ್ನ ಮಾತ್ರ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪೌಡರ್ಸ್ನ ಆ್ಯಡ್ ಮಾಡಬೇಕಲ್ವ ಟೇಸ್ಟ್ಗೋಸ್ಕರ. ಹಾಗಾಗಿ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ನಾನು ಮನೇಲೇ ಮಾಡಿಟ್ಕೊಂಡಿರೋ ಅಂತಹ ರೈಸ್ ಬಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಯಾರಿಗಾದರೂ ರೈಸ್ ಬಾತ್ ಪೌಡರ್ ಹೇಗೆ ಮಾಡ್ಕೊಬೇಕು ಅಂತ ಏನಾದರೂ ಬೇಕಿದ್ದರೆ ದಯವಿಟ್ಟು ನನಗೊಮ್ಮೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತವಾಗಿಯೂ ಅದನ್ನು ಅಪ್ಕಮಿಂಗ್ ಡೇಸಲ್ಲಿ ವ್ಲಾಗ್ ಮಾಡಿ ಹಾಕ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ತುಂಬಾ ಒಳ್ಳೆ ಫ್ಲೇವರ್ ಆ್ಯಂಡ್ ಟೇಸ್ಟ್ನ ಕೊಡುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಪಲಾವ್ ಆಗಿರ್ಬೋದು, ಟೊಮೆಟೊ ಬಾತ್ ಆಗಿರ್ಬೋದು, ಯಾವುದೇ ರೀತಿ ರೈಸ್ ಬಾತ್ ಎಲ್ಲದಕ್ಕೂ ಕೂಡ ನಾವು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ 1 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಅದಕ್ಕೆ 2 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾವು ಬುಲೆಟ್ ರೈಸ್ಗೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಜಾರಲ್ಲಿ ಮಿಕ್ಕಿರೋ ಅಂತಹ ಮಿಶ್ರಣನ ಮತ್ತೆ ತೊಳೆದು ಉಯ್ಕೊತಾ ಇದ್ದೀನಿ, ಸೊ ದ್ಯಾಟ್ ಅದು ವೇಸ್ಟ್ ಆಗೋಲ್ಲ ಅಂತ. ಇದನ್ನು ಕುಕ್ಕರ್ಗೆ ಬಗ್ಗಿಸ್ಬಿಟ್ರೆ ಅದಾದಮೇಲೆ 2 ವಿಷಲ್ ಬರಬೇಕು ಅಷ್ಟೇ. ಅದಕ್ಕೆ ಮುಂಚೆ ನಾನಿಲ್ಲಿ 1 ಹೋಳದಷ್ಟು ನಿಂಬೆಹಣ್ಣನ್ನು ಅದಕ್ಕೆ ಹಿಂಡ್ತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ನೀವು ಒಂದು ಸತಿ ಟೇಸ್ಟ್ನ ನೋಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಉಪ್ಪು, ಹುಳಿ, ಖಾರ ಏನೇ ಬೇಕಿದ್ರೂ ಒಂದು ಸತಿ ಹಾಕ್ಕೊಳ್ಬೋದು. ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಬಟ್ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. 2 ವಿಷಲ್ ಬಂದಾದಮೇಲೆ ತುಂಬ ಚೆನ್ನಾಗಿ ಅಕ್ಕಿ ಬೆಂದಿರುತ್ತೆ. ಕೆಲವೊಬ್ಬರು ಒಂದೇ ಒಂದು ಒಡಿಸ್ಕೊತಾರೆ.
ಸೊ ನಾನಿಲ್ಲಿ 2 ವಿಷಲ್ನ ಹೊಡ್ಸ್ಕೊಂಡಿದ್ದೀನಿ. ನಂತರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಈ ರೈಸ್ ಬಾತ್ನ ನೀವು ಹಾಗೆ ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ರಾಯ್ತಾ ಜೊತೆ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು, ತುಪ್ಪದ ಜೊತೆ ತಿನ್ಬೋದು, ಅಥವಾ ಬರೀ ಕರ್ಡ್ ಜೊತೆ ಕೂಡ ತಿನ್ಬೋದು. ನಾನಂತೂ ಸದ್ಯಕ್ಕೆ ಡಯಟ್ ಮಾಡ್ತಿರೋದ್ರಿಂದ ಯಾವುದನ್ನು ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ. ಈವನ್ ನಿತಿನ್ ಅವ್ರಿಗೆ ತುಪ್ಪ ಆ್ಯಡ್ ಮಾಡಲೇಬೇಕಿತ್ತು, ಬಟ್ ಇವಾಗ ಡಯಟ್ ಮಾಡ್ತಿರೋದ್ರಿಂದ ತುಪ್ಪ ಕೂಡ ನಾನು ಆ್ಯಡ್ ಮಾಡ್ತಾ ಇಲ್ಲ. ಬಟ್ ತುಪ್ಪ ಈಸ್ ಅ ಹೆಲ್ದಿ ಫ್ಯಾಟ್, ಬಟ್ ಸದ್ಯಕ್ಕೆ ನಾನು ಸ್ವಲ್ಪ ದಿನದವರೆಗೂ ಬೇಡ ಅಂತ ಸ್ಟಾಪ್ ಮಾಡ್ತಿದ್ದೀನಿ. ನಂತರ ಒಂದು 1 or 2 ಮಂತ್ಸ್ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ತಿನ್ನೋ ಕಾಲದಲ್ಲೇ ಮಧ್ಯಾಹ್ನ ಬಾಕ್ಸಿಗೆ ಕೂಡ ಇದನ್ನು ತೊಗೊಂಡೋಗಿದ್ದೆ. ನನ್ನ ಆಫೀಸಲ್ಲಿ ಕೊಲೀಗ್ಸ್ ಕೂಡ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿ, ಸಿಂಪಲ್ಲಾಗಿ, ಲೈಟ್ ವೇಟೆಡ್ ಆಗಿದೆ ಅಂತ ಹೇಳಿದ್ರು. ಇನ್ನೇನು ಬೇಕಲ್ವ ಹೆಣ್ಮಕ್ಳಿಗೆ, ನಾವು ಮಾಡಿದ ಅಡುಗೆ ಯಾರಾದರೂ ಚೆನ್ನಾಗಿದೆ ಅಂತಂದರೆ ಅದೇ ನಮಗೆ ಪ್ರೈಡ್ ಥರ. ಇದ್ರ ಜೊತೆ ನಾನು ಒಂದು ಫುಲ್ ಕುಕುಂಬರ್ನ ಕೂಡ ತೊಗೊಂಡೋಗಿದ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೋಡ್ತಾ ಇರ್ಬೋದು ನಾನು ಆಫೀಸಿಗೆ ಕೂಡ ರೆಡಿಯಾಗಿ ಹೊರಟೆ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ನನ್ನ ಲುಕ್ ಅನ್ನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ?